ಪ್ರೀತಿಗೆ ಒಪ್ಪಲಿಲ್ಲ ಅಂತ ಹುಡುಗಿ ತಾಯಿಯನ್ನೇ ಮುಗಿಸಿದ ಪಾಪಿ. ಅಪ್ರಾಪ್ತೆಗೆ ನಾ ಮದುವೆ ಆಗ್ತೀನಿ ಅಂತ ಕೇಳಿದ್ದ ಈ ಆರೋಪಿ. ಪ್ರೀತಿಗೆ ಒಪ್ಪಲಿಲ್ಲ ಅಂತ ಹುಡುಗಿ ತಾಯಿಯನ್ನೇ ಮುಗಿಸಿದ ಈ ಪಾಪಿ. ಅಪ್ರಾಪ್ತೆಯನ್ನ ಮದುವೆ ಆಗ್ತೀನಿ ಅಂತ ಕೇಳಿದಂತಹ ಆರೋಪಿ ರಂಜಿತ್. ಆದ್ರೆ ಮಗಳು ಇನ್ನು ಮೈನರ್ 18 ವರ್ಷ ಆಗಿಲ್ಲ ಅಂತ ಹೇಳಿದಂತಹ ಪೋಷಕರು, ಆದ್ರೂ ವಿನಾಕಾರಣ ಹುಡುಗಿಗೆ ತೊಂದರೆ ಕೊಡ್ತಿದ್ದಂತಹ ರಂಜಿತ್. ಹೀಗಾಗಿ ಹುಡುಗಿ ಪೋಷಕರಿಂದ ರಂಜಿತ್ ವಿರುದ್ಧ ಪೋಕ್ಸೋ ಕೇಸ್ ಆಗಿತ್ತು. ಇದರಿಂದ ರೊಚ್ಚಿಗೆದ್ದು ಅಪ್ರಾಪ್ತೆ ಪೋಷಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅಪ್ರಾಪ್ತೆಯ ತಾಯಿ ಎದೆಗೆ ಗುದ್ದಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ ಪಾಪಿ ರಂಜಿತ್. ಮಾರಣಾಂತಿಕ ಹಲ್ಲೆಯಿಂದ ಮೃತಪಟ್ಟಿದ್ದಾರೆ ರೇಣುಕಮ್ಮ. ದೇವನಹಳ್ಳಿಯ ಕುಂದಾಣ ಗ್ರಾಮದಲ್ಲಿ ಭಯಾನಕ ಘಟನೆ ನಡೆದಿದೆ. ಆಸ್ಪತ್ರೆ ಮುಂದೆ ರೇಣುಕಮ್ಮನ ಕುಟುಂಬಸ್ಥರ ಆಕ್ರಂದನ. ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿಗೆ ಪೋಷಕರು ಒಪ್ಪಲಿಲ್ಲ ಅಂತ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಪಾಪಿ ರಂಜಿತ್. ಅಪ್ರಾಪ್ತೆಯನ್ನ ಮದುವೆ ಆಗ್ತೀನಿ ಅಂತ ಕೇಳಿದ್ನಂತೆ. ಮಗಳಿನ್ನು ಮೈನರು 18 ವರ್ಷನೂ ಆಗಿಲ್ಲ ಅಂತ ಪೋಷಕರು ಹೇಳಿದ್ರೆ ಅವರ ಮೇಲೆ ವಿನಾಕಾರಣ ತೊಂದರೆ ಕೊಡೋದು, ಹಲ್ಲೆ ಮಾಡೋದು ಮಾಡಿದ್ದಾನೆ. ಅದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ ಹುಡುಗಿ ಪೋಷಕರ ಮೇಲೆ. ರಂಜಿತ್ ವಿರುದ್ಧ ಪೋಕ್ಸೋ ಕೇಸನ್ನ ಪೋಷಕರು ದಾಖಲು ಮಾಡಿದ್ರು. ದೊಡ್ಡಪ್ಪನ ಮಗಳು ನಾನು, ಚಿಕ್ಕಪ್ಪನ ಮಗಳು ರೇಣು. ಇವತ್ತು ಬಂದೆ ಸ್ವಾಮಿ, ನನ್ನ ಮಗಳ ಮನೆಗೆ ನೋಡ್ಬೇಕಂದ್ಬಿಟ್ಟು ನಾನು ಬಂದು ಆಟ ಇಳಿಯೋದು 4:30-5 ಗಂಟೆ ಆಗ್ತದೆ ಸ್ವಾಮಿ. ಆಮೇಲೆ ಆಟ ಇಳಿಯೋಕ್ಕೂ ಒಂದೇ ಆಯಿತು, ನನ್ನ ಮಗಳ ಮೇಲೆ ಗಲಾಟೆ ಮಾಡೋಕ್ಕೂ ಒಂದೇ ಆಯಿತು. ಯಾಕಪ್ಪ ನನ್ನ ಮಗಳನ್ನ ಹೊಡಿತಿದ್ದೀರ ಅಂದ್ಬಿಟ್ಟು ನಾನು ಕೇಳಿದ್ಕ, ನಾನು ಇವಾಗ ಈಚೆ ಬಂದಿದ್ದೀನಿ, ನಿನ್ನ ಮಗಳು ನೀವು ಏನು ಕಿತ್ಕೊಳಕ್ಕೆ ಆಗಲ್ಲ, ನಾನು ಏನು ಬೇಕಾ ಮಾಡ್ತೀನಿ, ಇವತ್ತು ನಿನ್ನ ಮಗಳನ್ನೂ ಸಾಯಿಸ್ತೀನಿ, ನಿನ್ನೂ ಸಾಯಿಸ್ತೀನಿ, ಏನೇ ಮಾಡಂಗಿದ್ದೆ ಅಂದ್ಬಿಟ್ಟು ನನ್ನ ಮಗಳನ್ನ ದಕ್ಕಿಗೆ ಒದ್ದು ಕೆಳಗಡೆ ಹಾಕ್ಕೊಂಡು ಒದ್ದು ನನ್ನ ಮಗುಕ್ಕೆ ಹೋಗಿ ಬರೋ ಪ್ರಾಣ ಮಾಡಿ, ಆಮೇಲೆ ನಾನು ಅಡ್ಡ ಹೋಗಿದ್ಕ ಅವ್ರ ಅಮ್ಮನೂ ಕೈಗಳು ಇಟ್ಕೊಂಡ್ಳು, ನನ್ನ ಮಗು ಕೈನ ಇಟ್ಕೊಂಡು ಮುಂದಲ್ಲಿ ಇಟ್ಕೊಂಡಿದ್ಲು. ಅವನು ದೊಕ್ಕಿಗೆ ಕಾಲಿಗೆ ಒದ್ದು ಉಸಿರಾಡೋಕ್ಕಾಗ್ದಿರ ನನ್ನ ಮಗಳು ಹಂಗೆ ಕುಸ್ತಿ ಬಿತ್ತಲ್ಲೇ ಪ್ರಾಣ ಹೋಯ್ತು ಸ್ವಾಮಿ. ನಾನು ಕೇಳಕ್ಕೆ ಹೋಗಿದ್ದೆ, ನನ್ನ ಕಣ್ಣ ನೋಡಿ ನನ್ನ ಹೋಗಿದ್ದು ಸ್ವಾಮಿ. ನೀನು ಯಾವಾಗ ಕೇಳಕ್ಕ ಅಂದಿದ್ದು, ನನ್ನ ಅಷ್ಟು ದೂರ ನೂಕಿ ನನ್ನ ಹೊಡೆದು ತಾಯಿ ಮಗಳು ಹೊಡೆದ್ರು, ಮಗನು ತಾಯಿ ಹೊಡೆದ್ರು. ಇವತ್ತು ಆಚೆ ಬಂದಿದ್ದೀನಿ, ನಿನ್ನೂ ಸಾಯ್ತೀನಿ, ಏನು ಕಿತ್ಕೊಳಕೈತೀನಿ, ನಿನ್ನ ಗಣ್ಣವರು ನೀವು ಏನು ಮಾಡಂಗಿದ್ದೀರಿ, ನಾನು ಪೊಲೀಸರ್ಕ ನಾನು ಎಷ್ಟು ಬೇಕಾದ ದುಡ್ಡು ಕೊಟ್ಟು ನಾನು ಕೈ ಕೆಳಗೆ ಮಾಡ್ಕೊಂಡಿದ್ದೀನಿ, ಇವತ್ತು ನಾನು ಏನು ಬೇಕಾ ಮಾಡ್ಬೋದು. ರಂಜಿತ್ ಅನ್ನೋ ಒಬ್ಬ ವ್ಯಕ್ತಿ ಕುಂದಾಣ ಗ್ರಾಮದಲ್ಲಿ ಅವನು ವಾಸವಾಗಿರ್ತಾನೆ. ಮತ್ತು ಅವ್ರ ತಾಯಿ ನಮ್ಮಕ್ಕ ನನ್ನ ಸಂಜೆ ಮನೆ ಹತ್ರ ಬಾತ್ರೂಮ್ ಕಟ್ಸ್ಕೊತಾ ಇರ್ತಾರೆ. ಈ ಸಮಯದಲ್ಲಿ ಅವನು ಮನೆ ಹತ್ರ ಬಂದ್ಬಿಟ್ಟು ಏಕಾಏಕಿ ನನ್ನನ್ನು ನಿಮ್ಮಿಂದ ಏನೂ ಕಿತ್ಕೊಳ್ಳೋಕ್ಕಾಗಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ನೋಡ್ದ, ನಾನು ಕೇಸಿಂದ ಆಚೆ ಬಂದಿದ್ದೀನಿ, ಇವಾಗ ನಿಮ್ಮನ್ನೂ ಎತ್ತುತ್ತೀನಿ, ಪೊಲೀಸರು ನನ್ನೇನೂ ಮಾಡ್ಕೊಳಕ್ಕಾಗಲ್ಲ, ನೋಡ್ಕೊಂತೀಯ, ನಾನು ಈಚೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಸಾಯಿಸಿದ್ದಾನೆ ಸ್ವಾಮಿ. ಕಾರಣ ಅದಕ್ಕೆ ನಾವು ನೋಡಿದ್ರೆ ಇವನ ಮೇಲೆ ಇವ್ರ ತಾಯಿ ಮೇಲೆ ಲಾಸ್ಟ್ ಟೈಮು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರ್ತದೆ. ವಿಚಾರ ಬಂದ್ಬಿಟ್ಟು ನನಗೆ ಅಕ್ಕಂದರು ಪದ್ಮಾವತಿ ಮತ್ತು ರೇಣುಕಾ ಅಂತೇಳ್ಬಿಟ್ಟು ಇವ್ರನ್ನ ನಾವು ಬೆಂಗಳೂರು ಕೊತ್ತನೂರು ಗ್ರಾಮದಿಂದ ಕುಂದಾಣ ಗ್ರಾಮಕ್ಕೆ, ದೇವನಹಳ್ಳಿ ತಾಲೂಕು ಕುಂದಾಣ ಗ್ರಾಮಕ್ಕೆ 2004-5ರಲ್ಲಿ ವಿವಾಹ ಮಾಡಿಕೊಡ್ತೀರಿ. ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಂದ್ರಿಗೆ ಕೊಟ್ಟಿರ್ತೀರಿ. ನಮ್ಮ ಅಕ್ಕ ಪದ್ಮಾವತಿ ರೇಣುಕಾ ಅಂತ, ಅವ್ರ ಅಣ್ಣ ತಮ್ಮಂದ್ರು ಬಂದು ನಾಗೇಶ್ ಮತ್ತು ಅಂಬರೀಷ್ ಅಂತ, ಇವ್ರಿಗೆ ಮದುವೆ ಮಾಡಿಕೊಟ್ಟಿರ್ತೀರಿ. ತದನಂತರ ಮಕ್ಕಳಿರುತ್ತೆ, ನಮ್ಮ ಅಕ್ಕಂದ್ರಿಗೆಲ್ಲ ಮಕ್ಕಳಿರುತ್ತೆ. ನಮ್ಮ ರೇಣುಕಾ ಎಂಬ ಕೊಲೆಯಾದ ನಮ್ಮ ಅಕ್ಕನ ಮಗಳು ಚೈತ್ರ ಅಂತೇಳ್ಬಿಟ್ಟು ಅಲಿಯಾಸ್ ವೈಷ್ಣವಿ,
ಈಕೆನ ರಂಜಿತ್ ಎಂಬ ಒಬ್ಬ ವ್ಯಕ್ತಿ ಸುಮಾರು ನಮ್ಮಮ್ಮ ಕೆಲಸ ಆಚೆ ಮಾಡ್ತಾಯಿದ್ರು. ಅವನು ಗಾಡೀಲಿ ಬರ್ಬೇಕಾದ್ರೆ ಬೈಕ್ ಬಂದು ಬೈಕೊಂಡು ಹೋಗ್ತಾ ಇದ್ದ. ನಮ್ಮಮ್ಮ ಕೇಳೋಕೋರು, ಯಾಕೆ ಹಿಂಗೆಲ್ಲ ಬೈತಿದ್ಯಾ, ಯಾಕೆ ಏನಾಯ್ತು ಅಂತ ಕೇಳಿದ್ಕ, ಏನು ಮಾಡ್ಕೊಂತೀರಾ, ಹೊಡೆದು ಬಿಡ್ತೀರಾ, ನಿಮ್ಮಿಂದ ಏನಾಗ್ತದೆ, ನಾನೊಂದು ಡೋಟ್ ಓಡಿ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಹತ್ತಿದ್ದ. ಅದಕ್ಕೆ ನಮ್ಮಮ್ಮನ ತಳ್ದ. ನಾನು ಯಾಕೆ